ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. 18 ವರ್ಷಗಳ ಬಳಿಕ ಆರ್ಸಿಬಿಗೆ ಶಾಕ್. ಕಪ್ ಗೆದ್ದಿದ್ದೆ ಕಂಟಕವಾಯ್ತಾ ಆರ್ಸಿಬಿಗೆ? 2026ರ ಸೀಸನ್ನಿಂದ ಬ್ಯಾನ್ ಆಗುತ್ತಾ ಆರ್ಸಿಬಿ ಅನ್ನುವಂತಹ ಪ್ರಶ್ನೆ ಹೊಸ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಅಂಪೈರ್ ರಿಚರ್ಡ್ ಅವರ ಟ್ವೀಟ್ ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್. ಇದು 18 ವರ್ಷಗಳ ಬಳಿಕ ಕಪ್ಪನ್ನ ಗೆದ್ದಿದೆ, ಆ ಖುಷಿಯಲ್ಲೂ ಕೂಡ ಇದೆ. ಆದ್ರೆ ಇದೀಗ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಕಪ್ ಗೆದ್ದಿದೆ ಕಂಟಕವಾಯ್ತಾ ಆರ್ಸಿಬಿಗೆ ಅನ್ನುವಂತಹ ಪ್ರಶ್ನೆಗಳು. 2026ರ ಸೀಸನ್ ನಿಂದ ಬ್ಯಾನ್ ಆಗುತ್ತಾ ಆರ್ಸಿಬಿ? ಹೊಸ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಅಂಪೈರ್ ರಿಚರ್ಡ್ ಅವರ ಟ್ವೀಟ್. ಹಾಗಿದ್ರೆ ಏನ್ ಮಾಡಿದ್ದಾರೆ ರಿಚರ್ಡ್ ಅವರು? ಟ್ವೀಟ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಆದಂತಹ ಒಂದೇ ಒಂದು ಅವಘಡದಿಂದಾಗಿ 11 ಜನ ಸಾವನ್ನಪ್ಪಿದ್ದಾರೆ. ಆರ್ಸಿಬಿ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಮುಗಿಬಿದ್ದಿದ್ರು ಅಭಿಮಾನಿಗಳು. ಈ ಸಂದರ್ಭದಲ್ಲಿ ಮಹಾ ಎಡವಟ್ಟೊಂದು ಆಗಿದೆ. 11 ಜನ ಸಾವನ್ನಪ್ಪಿದ್ದಾರೆ. ಹೊರಗೆ ಸಾವಾಗ್ತಾ ಇದ್ದರ ಸಂದರ್ಭದಲ್ಲಿ ಒಳಗೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇತ್ತು ಟೀಮ್. 11 ಅಭಿಮಾನಿಗಳ ಸಾವಿಗೆ ಕಾರಣ ಆಗಿದ್ದಂತಹ ಆರ್ಸಿಬಿ ಸೆಲೆಬ್ರೇಷನ್. ಈಗಾಗಲೇ ದುರಂತದ ಬಗ್ಗೆ ತೀವ್ರಗೊಂಡಿರುವಂತಹ ತನಿಖೆ, 11 ಜನರ ಸಾವಿಗೆ ಕಾರಣ ಯಾರು ಅಂತ ಹೇಳಿ ತೀವ್ರ ತನಿಖೆಗಳು ಕೂಡ ಆಗ್ತಾ ಇದೆ. ದುರಂತದಲ್ಲಿ ಯಾರ ಪಾತ್ರವಿದೆಯೋ ಅವರ ವಿರುದ್ಧ ತನಿಖೆ ಆಗೋದು ಪಕ್ಕಾ. ಅಭಿಮಾನಿಗಳ ಸಾವಿಗೆ ಆರ್ಸಿಬಿನೇ ಹೊಣೆಯಾದ್ರೆ ಬ್ಯಾನ್ ಆಗೋದು ಫಿಕ್ಸ್. ಅಭಿಮಾನಿಗಳಲ್ಲಿ ತೀವ್ರ ಆತಂಕವನ್ನ ಮೂಡಿಸ್ತಾ ಇದೆ ರಿಚರ್ಡ್ ಅವರ ಟ್ವೀಟ್. ಹೊರಗೆ ಸಾವಾಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆರ್ಸಿಬಿ ಆಟಗಾರರು ಸೆಲೆಬ್ರೇಷನ್ ಮೂಡ್ ನಲ್ಲಿದ್ರು, ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ 11 ಜನರ ಸಾವಿಗೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ ಆರ್ಸಿಬಿ ಬ್ಯಾನ್ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಫ್ರಾಂಚೈಸಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನ ಆಗಿದೆ. ಇದೀಗ ಆರ್ಸಿಬಿ ಫ್ರಾಂಚೈಸಿ ಐಪಿಎಲ್ ನಿಂದ ನಿಷೇಧಕ್ಕೆ ಒಳಗಾಗುವ ಭೀತಿಗಳು ಕೂಡ ಹೆಚ್ಚಾಗ್ತಾ ಇದೆ. 1 ರಿಂದ 2 ವರ್ಷಗಳ ಕಾಲ ಆರ್ಸಿಬಿ ತಂಡ ಬ್ಯಾನ್ ಆಗುತ್ತಾ? ಐಪಿಎಲ್ ನಿಯಮಾವಳಿಗಳ ಪ್ರಕಾರ ಟೂರ್ನಿಗೆ ಅಪಖ್ಯಾತಿ ತಂದ್ರೆ ಕ್ರಮ, ಅಪಖ್ಯಾತಿ ತಂದ್ರೆ ನಿಷೇಧ ಮಾಡುವ ಅಧಿಕಾರ ಬಿಸಿಸಿಐಗಿದೆ. ಅದು ದಂಡ ಅಥವಾ ನಿಷೇಧದ ಕ್ರಮವೂ ಕೂಡ ಆಗಿರಬಹುದು, ಏನ್ ಬೇಕಾದ್ರೂ ಆಗಬಹುದು. ವಿಜಯೋತ್ಸವಕ್ಕೆ ಒತ್ತಡ ಹೇರಿದ ಆರೋಪವೂ ಕೂಡ ಆರ್ಸಿಬಿ ಮೇಲಿದೆ. ಈ ಹಿಂದೆ ಸಿಎಸ್ಕೆ ಆರ್ಆರ್ ತಂಡ ಕೂಡ ಬ್ಯಾನ್ ಆಗಿತ್ತು. ಅದೇ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. 2 ತಂಡಗಳು ಕೂಡ 2 ವರ್ಷಗಳ ಕಾಲ ಬ್ಯಾನ್ ಕೂಡ ಆಗಿತ್ತು. 2026ರ ಸೀಸನ್ ನಿಂದ ಬ್ಯಾನ್ ಆಗುತ್ತಾ ಆರ್ಸಿಬಿ? ಐಪಿಎಲ್ ಟೂರ್ನಿಗೆ ಕೆಟ್ಟ ಹೆಸರು ತಂದಿದ್ದಕ್ಕೆ ಬ್ಯಾನ್ ಆಗುವ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮ್ಯಾಚ್ ಫಿಕ್ಸಿಂಗ್ ಆರೋಪದ ಅಡಿ 2 ತಂಡಗಳು ಕೂಡ ಬ್ಯಾನ್ ಆಗಿದ್ವು. 2016-17ರ ಸೀಸನ್ ನಲ್ಲಿ ಬ್ಯಾನ್ ಕೂಡ ಮಾಡಲಾಗಿತ್ತು ಸಿಎಸ್ಕೆ ಮತ್ತೆ ಆರ್ಆರ್ ಅನ್ನ. ಸೊ ಅದೇ ಭೀತಿ ಇದೀಗ ಆರ್ಸಿಬಿಗೂ ಕಾರಣ ಆಗ್ತಾ ಇದೆ. 18 ವರ್ಷಗಳಾದ್ಮೇಲೆ ಕಪ್ಪನ್ನ ಗೆದ್ದು ಆರ್ಸಿಬಿ ಅನ್ನುವಂತಹ ಖುಷಿಯನ್ನ ಪಡುವಂತಹ ಸಂದರ್ಭದಲ್ಲೇ ಆರ್ಸಿಬಿ ಬ್ಯಾನ್ ಆಗುತ್ತಾ? ಆರ್ಸಿಬಿನೇ ಹೊಣೆಯಾದ್ರೆ ಬ್ಯಾನ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕೂಡ ಪರ ಮತ್ತೆ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಆರ್ಸಿಬಿ ಪರ ಅಭಿಮಾನಿಗಳು ಬ್ಯಾಟ್ ಬೀಸ್ತಾ ಇದ್ರೆ, ಕ್ರೀಡಾ ಅಭಿಮಾನಿಗಳು 11 ಜನರ ಸಾವಿನ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳು ಕೂಡ ಆಗ್ತಾ ಇದೆ. ಮುಂದೆ ಏನ್ ಮಾಡಬಹುದು, ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಹುದು ಬಿಸಿಸಿಐ ಅಂತ ಹೇಳಿ, ಬಿಸಿಸಿಐ ಮುಂದೆ ಯಾವ ರೀತಿಯಾದಂತಹ ಆಪ್ಷನ್ಗಳಿದೆ ಅನ್ನುವಂತಹ ಚರ್ಚೆಗಳು ಕೂಡ ಹುಟ್ಟು ಹಾಕ್ತಾ ಇದೆ. ಆದ್ರೆ ಅಂಪೈರ್ ರಿಚರ್ಡ್ ಅವರ ಟ್ವೀಟ್ಗಳು ಕೂಡ ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹೊರಗೆ ಸಾವಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಳಗಡೆ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇತ್ತು. ಇಡೀ ಟೀಮ್ 11 ಅಭಿಮಾನಿಗಳ ಸಾವಿಗೆ ಕಾರಣ ಆಗಿದ್ದಂತಹ ಆರ್ಸಿಬಿ ಸೆಲೆಬ್ರೇಷನ್, ಆರ್ಸಿಬಿ ನಿಖಿಲ್ ಸೋಸಲೆ ಮಾಡಿದಂತಹ ಒಂದೇ ಒಂದು ಎಡವಟ್ಟಿನಿಂದಾಗಿ ಇದೀಗ ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ದುರಂತದ ಬಗ್ಗೆ ತೀವ್ರವಾಗಿ ತನಿಖೆಗಳು ಕೂಡ ಆಗ್ತಾ ಇದೆ. ತನಿಖೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಏನಾಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಇಲ್ಲಿ
ಉದ್ಭವ ಆಗ್ತಾ ಇದೆ. 11 ಜನರ ಸಾವಿಗೆ ಕಾರಣ ಯಾರು ಅಂತ ಹೇಳಿ ತೀವ್ರವಾಗಿ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ಮ್ಯಾಜಿಸ್ಟ್ರೇಷನ್ ಅದು ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಸಿಬಿಐ ಎಂಟ್ರಿ ಕೂಡ ಕೊಟ್ಟಿದೆ. ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದುರಂತದಲ್ಲಿ ಯಾರ ಪಾತ್ರ ಇದೆ ಅನ್ನೋದು ಪ್ರಮುಖವಾಗಿ ತನಿಖೆ ಆಗಬೇಕಾಗಿದೆ. ಸರ್ಕಾರ ಏನೋ ತನ್ನದೇನು ಪಾತ್ರ ಇಲ್ಲ ಅಂತ ಹೇಳಿ ನುಣುಚಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದೆ. ಅಭಿಮಾನಿಗಳ ಸಾವಿಗೆ ಆರ್ಸಿಬಿನೇ ಹೊಣೆಯಾದ್ರೆ ಬ್ಯಾನ್ ಆಗೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅಭಿಮಾನಿಗಳಲ್ಲಿ ತೀವ್ರ ಆತಂಕವನ್ನ ಮೂಡಿಸ್ತಾ ಇದೆ ರಿಚರ್ಡ್ ಅವರ ಟ್ವೀಟ್. ನೋಡಿ, ರಿಚರ್ಡ್ ಅವರು ಟ್ವೀಟ್ ಮಾಡಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಹಾಗಾಗಿ ಆರ್ಸಿಬಿಯ ಅಭಿಮಾನಿಗಳಿಗೆ ಆತಂಕಗಳು ಕೂಡ ಹೆಚ್ಚಾಗಿ ಕಾಡ್ತಾ ಇದೆ. ಬಿಸಿಸಿಐ ಕೂಡ ಹೇಳ್ತಾ ಇದೆ ನಾವು ಹೊಣೆ ಅಲ್ಲ ಅಂತ ಹೇಳಿ. ಅರುಣ್ ಧುಮಾಲ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಕೂಡ ಅರುಣ್ ಹೇಳಿದ್ರು. ಆರ್ಸಿಬಿ ಫ್ರಾಂಚೈಸಿಯಿಂದ ದುರಂತದ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದೆ ಬಿಸಿಸಿಐ. ಮಾಹಿತಿಯನ್ನ ಕೂಡ ಪಡೆದುಕೊಂಡು ಇದೀಗ ಬಿಸಿಸಿಐ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಬ್ಯಾನ್ ಆದ್ರೂ ಆಗಬಹುದು ಆರ್ಸಿಬಿ, 1 ವರ್ಷ ಅಥವಾ 2 ವರ್ಷ, ಅಥವಾ ದಂಡವನ್ನ ಕೂಡ ವಿಧಿಸಬಹುದು. ಯಾವ ರೀತಿಯಾದಂತಹ ಆಪ್ಷನ್ಸ್ಗಳಿದೆ ಬಿಸಿಸಿಐ ಮುಂದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ವ್ಯವಸ್ಥಿತವಾಗಿ ಆಯೋಜಿಸಬಹುದಾಗಿತ್ತು ಅಂತ ಹೇಳಿ ಬಿಸಿಸಿಐ ಕೂಡ ಹೇಳಿದೆ. ಆಯೋಜನೆ ಮಾಡೋದಕ್ಕೆ ಸಮಯವನ್ನ ತೆಗೆದುಕೊಳ್ಳಬಹುದಾಗಿತ್ತು, ನಾವು ಹೊಣೆಯಲ್ಲ ಅಂತ ಹೇಳಿ ಅರುಣ್ ಹೇಳ್ತಾ ಇದ್ದಾರೆ. ಸೊ ಬ್ಯಾನ್ ಆಗುತ್ತಾ ಆರ್ಸಿಬಿ ಅನ್ನುವಂತಹ ಚರ್ಚೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅಭಿಮಾನಿಗಳಿಗೂ ಕೂಡ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಆರ್ಸಿಬಿ ಬ್ಯಾನ್ ಆದರೆ ಏನಪ್ಪ ಹೇಗಪ್ಪ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಆರ್ಸಿಬಿ ಬ್ಯಾನ್ ಆಗಿಲ್ಲ. ಈ ಒಂದು 11 ಜನರ ಅಭಿಮಾನಿಗಳ ಸಾವೇನಾಗಿದೆ ಅದಕ್ಕೆ ಆರ್ಸಿಬಿ ಬ್ಯಾನ್ ಆಗುತ್ತಾ? ಸಾಕಷ್ಟು ಪರ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ.